ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಪಿ ಯು ಸಿನಲ್ಲಿ ಒಂದು ಕಾನ್ಸೆಪ್ಟನ್ನ ನಾವು ಡಿಸ್ಕಸ್ ಮಾಡಿದ್ದು ಯಾವುದು ಅಂದರೆ, ಅಥವಾ ನಿಮಗೆ ಆ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿದೆ, ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂತ. ಏನು? ಎರಡು ವೇವ್ಸು ಒಂದೇ ಡೈರೆಕ್ಷನಲ್ಲಿ ಪ್ರಪಗೇಟ್ ಆಗಬೇಕಾದ್ರೆ ಮರ್ಜ್ ಆಗುತ್ತೆ, ಸೂಪರ್ ಇಂಪೋಸ್ ಆಗುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಆ ಸೂಪರ್ ಇಂಪೋಸ್ ಆದಾಗ ಏನಾಗುತ್ತೆ, ಒಂದೊಂದು ವೇವ್ಗೆ ಒಂದೊಂದು ಆ್ಯಂಪ್ಲಿಟ್ಯೂಡ್ ಇರುತ್ತೆ. ಸೂಪರ್ ಇಂಪೋಸ್ ಆದಾಗ ಒಂದು ರಿಸಲ್ಟೆಂಟ್ ವೇವ್ ಕ್ರಿಯೇಟ್ ಆಗುತ್ತೆ. ಆ ರಿಸಲ್ಟೆಂಟ್ ವೇವಿನ ಆ್ಯಂಪ್ಲಿಟ್ಯೂಡು ವೇರಿಯೇಷನ್ ಆಗುತ್ತೆ. ಡಿಪೆಂಡಿಂಗ್ ಆನ್ ದ ವೇರಿಯೇಷನ್ ಆಫ್ ಆ್ಯಂಪ್ಲಿಟ್ಯೂಡ್ ಆಫ್ ರಿಸಲ್ಟೆಂಟ್ ವೇವ್, ಸೂಪರ್ ಪೊಸಿಷನ್ನ ನಾವು ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಒಂದು ಕನ್ಸ್ಟ್ರಕ್ಟಿವ್ ಸೂಪರ್ ಪೊಸಿಷನ್, ಇನ್ನೊಂದು ಡಿಸ್ಟ್ರಕ್ಟಿವ್ ಸೂಪರ್ ಪೊಸಿಷನ್ ಅಂತ. ಏನು ಕನ್ಸ್ಟ್ರಕ್ಟಿವ್ ಅಂದರೆ, ನಾವು ಎರಡು ವೇವ್ನ ಚೂಸ್ ಮಾಡಿದಾಗ ಅವೆರಡು ಮರ್ಜ್ ಆಗಬೇಕಾದ್ರೆ ಎಲ್ಲೆಲ್ಲಿ ಕ್ರಸ್ಟ್ ಮೇಲೆ ಫಾಲ್ ಆಗ್ತಾ ಇರುತ್ತೋ, ಅಥವಾ ಟ್ರಫ್ ಮೇಲೆ ಫಾಲ್ ಆಗ್ತಾ ಇರುತ್ತೋ, ಆಗ ಅವೆರಡು ಮರ್ಜ್ ಆಗಿ ಒಂದು ರಿಸಲ್ಟೆಂಟ್ ವೇವ್ ಬರುತ್ತೆ. ಆಗ ಆಂಪ್ಲಿಟ್ಯೂಡ್ ಜಾಸ್ತಿ ಆಗಿರುತ್ತೆ. ಕ್ರಸ್ಟ್ ಟ್ರಫ್ ಮೇಲೆ ಫಾಲ್ ಆಗಿ ಅಥವಾ ಟ್ರಫ್ ಕ್ರಸ್ಟ್ ಮೇಲೆ ಫಾಲ್ ಆದಾಗ ಒಂದು ರಿಸಲ್ಟೆಂಟ್ ವೇವ್ ಬರುತ್ತೆ. ಆಗ ಆಂಪ್ಲಿಟ್ಯೂಡ್ ಆಫ್ ರಿಸಲ್ಟೆಂಟ್ ವೇವ್ ಕಮ್ಮಿ ಆಗಿರುತ್ತೆ. ಯಾವಾಗ ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೋ ಅಥವಾ ಎಲ್ಲಿ ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೋ ಅಲ್ಲಿ ಕನ್ಸ್ಟ್ರಕ್ಟಿವ್ ಸೂಪರ್ ಪೊಸಿಷನ್ ಆಗಿರುತ್ತೆ. ಎಲ್ಲಿ ಆಂಪ್ಲಿಟ್ಯೂಡ್ ಕಮ್ಮಿ ಆಗಿರುತ್ತೋ ಅಲ್ಲಿ ಡಿಸ್ಟ್ರಕ್ಟಿವ್ ಸೂಪರ್ ಪೊಸಿಷನ್ ಆಗಿರುತ್ತೆ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಒಂದು ಕಾನ್ಸೆಪ್ಟ್ನ ಬೇಸ್ ಆಗಿಟ್ಕೊಂಡು ಥಾಮಸ್ ಹೆಂಗ್ ಅನ್ನೋ ಒಬ್ಬರು ಸೈಂಟಿಸ್ಟು 1901ನಲ್ಲಿ ಒಂದು ಎಕ್ಸ್ಪರಿಮೆಂಟ್ನ ಕಂಡಕ್ಟ್ ಮಾಡಿ ಒಂದು ಥಿಯರಿನ ಪ್ರಪೋಸ್ ಮಾಡ್ತಾರೆ. ಅದು ಒಂದು ಫೆನಾಮಿನನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ಆ ಫೆನಾಮಿನನ್ ಅಂದರೆ, ಎರಡು ಲೈಟ್ ವೇವ್ಸು ಒಂದೇ ಡೈರೆಕ್ಷನಲ್ಲಿ ಪ್ರಪಗೇಟ್ ಆಗ್ತಾ ಇದ್ದರೆ ಸೂಪರ್ ಇಂಪೋಸ್ ಆಗುತ್ತೆ. ಸೂಪರ್ ಇಂಪೋಸ್ ಆಗಿ ಎರಡೂ ವೇವ್ಸ್ಗೆ ಡಿಫರೆಂಟ್ ಆಗಿರುವಂಥ ಇನ್ನೊಂದು ವೇವ್ ಕ್ರಿಯೇಟ್ ಆಗುತ್ತೆ, ಲೈಟ್ ವೇವ್ ಎಸ್ಪೆಷಲಿ. ಆ ಒಂದು ಫೆನಾಮಿನನ್ ಆಗಬೇಕಾದ್ರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ. ಯಾವಾಗ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೋ ಆಗ ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ. ಆಂಪ್ಲಿಟ್ಯೂಡ್ ಜಾಸ್ತಿ ಆದರೆ ಇಂಟೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದರೆ ನಮಗೆ ಗೊತ್ತು, ಇಂಟೆನ್ಸಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಆಂಪ್ಲಿಟ್ಯೂಡ್. ಯಾವಾಗಲೂ ಇಂಟೆನ್ಸಿಟಿ ಸ್ಕ್ವೇರ್ ಆಫ್ ದಿ ಆಂಪ್ಲಿಟ್ಯೂಡ್ ಆಫ್ ದಿ ವೇವ್ಗೆ ಪ್ರಪೋರ್ಷನಲ್ ಆಗಿರುತ್ತೆ. ಯಾವುದರ ಆಂಪ್ಲಿಟ್ಯೂಡ್ ಜಾಸ್ತಿ ಇರುತ್ತೋ ಅದರ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದಾಗ ಆಂಪ್ಲಿಟ್ಯೂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆಂಪ್ಲಿಟ್ಯೂಡ್ ಜಾಸ್ತಿ ಆದರೆ ಆ ರೀಜನ್ನಿನ ಇಂಟೆನ್ಸಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ರೀಜನ್ನಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿರುತ್ತೆ. ಆ ರೀಜನ್ನು ಇಂಟೆನ್ಸಿಟಿ ತುಂಬ ಕಮ್ಮಿ ಆಗಿರುತ್ತೆ. ಯಾವ ರೀಜನ್ನಲ್ಲಿ ಇಂಟೆನ್ಸಿಟಿ ಜಾಸ್ತಿ ಆಗಿರುತ್ತೋ ಆ ರೀಜನ್ನ ನಾವು ಬ್ರೈಟ್ ಬ್ಯಾಂಡ್ ಅಂತ ಕರಿತೀವಿ. ಬ್ರೈಟ್ ಬ್ಯಾಂಡ್. ಯಾವ ರೀಜನ್ನಲ್ಲಿ ಇಂಟೆನ್ಸಿಟಿ ಕಮ್ಮಿ ಆಗಿರುತ್ತೋ ಅದನ್ನು ಡಾರ್ಕ್ ಬ್ಯಾಂಡ್ ಅಂತ ಕರಿತೀವಿ. ಬ್ಯಾಂಡ್ ಅಂತಲೂ ಕರೀತಾರೆ, ಫ್ರಿಂಜ್ ಅಂತಲೂ ಕರೀತಾರೆ. ಬ್ರೈಟ್ ಫ್ರಿಂಜ್, ಡಾರ್ಕ್ ಫ್ರಿಂಜ್. ಎಲ್ಲಿ ಬ್ರೈಟ್ ಫ್ರಿಂಜ್ ಫಾರ್ಮೇಷನ್ ಆಗುತ್ತೆ, ಎಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೋ ಅಲ್ಲಿ ಬ್ರೈಟ್ ಫ್ರಿಂಜ್, ಎಲ್ಲಿ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೋ ಅಲ್ಲಿ ಡಾರ್ಕ್ ಫ್ರಿಂಜ್. ನೆನ್ಪಿಟ್ಕೊಳ್ಳಿ, ಕನ್ಸ್ಟ್ರಕ್ಟಿವ್ ಆದಾಗ ಏನಾಗಿರುತ್ತೆ, ಆಂಪ್ಲಿಟ್ಯೂಡ್ ಜಾಸ್ತಿ ಆಗಿರುತ್ತೆ. ಡಿಸ್ಟ್ರಕ್ಟಿವ್ ಆದಾಗ ಏನಾಗಿರುತ್ತೆ, ಆಂಪ್ಲಿಟ್ಯೂಡ್ ಕಮ್ಮಿ ಆಗಿರುತ್ತೆ. ಇಟ್ಸ್ ವೆರಿ ಸಿಂಪಲ್. ಡಯಾಗ್ರಾಮೆಟಿಕಲಿ ಒಂದು ರೆಪ್ರೆಸೆಂಟ್ ಮಾಡಿಬಿಡ್ತೀನಿ ನೋಡಿ. ಕನ್ಸ್ಟ್ರಕ್ಟಿವ್ ಮತ್ತು ಡಿಸ್ಟ್ರಕ್ಟಿವ್ಗೆ ಎರಡು ವೇವ್ ಬರಿತೀನಿ. ದಿಸ್ ಈಸ್ ಒನ್ ವೇವ್, ಓಕೆ. ದಿಸ್ ಈಸ್ ಅನದರ್ ವೇವ್. Look at this. This is another wave. Look at this. Crust, trough, trough ಫಾಲ್ ಆಗ್ತಾ ಇದೆ. ಹಾಗೆ ಬರುವಂಥ ರಿಸಲ್ಟೆಂಟ್ ವೇವಿನ ಆಂಪ್ಲಿಟ್ಯೂಡು ಜಾಸ್ತಿ ಇರುತ್ತೆ. ಲೈಕ್ ದಿಸ್. ಎಷ್ಟಿರುತ್ತೆ ಸರ್? ಇದರ ಆಂಪ್ಲಿಟ್ಯೂಡ್ y1 ಅಂದರೆ, ಇದರ ಆಂಪ್ಲಿಟ್ಯೂಡ್ y2 ಅಂದರೆ y is equal to y1 plus y2. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಅಂಡರ್ಸ್ಟುಡ್? ಅದೇ ರೀತಿ ಇದು ಕನ್ಸ್ಟ್ರಕ್ಟಿವ್.
ಕನ್ಸ್ಟ್ರಕ್ಟಿವ್. ಅದೇ ರೀತಿ ಡಿಸ್ಟ್ರಕ್ಟಿವ್ ನೋಡೋಣ. ಡಿಸ್ಟ್ರಕ್ಟಿವಲ್ಲಿ look at this. Destructively, this is one wave and this is another wave. This is another wave. Look at this. Crust is falling on trough. Trough is falling on crust. The resultant wave amplitude decreases like this. So y1, y2 are the two amplitudes of two waves. Then y is equal to y1 minus y2. This is destructive. ಡಿಸ್ಟ್ರಕ್ಟಿವ್ ಸೂಪರ್ಪೊಸಿಷನ್ ಅಥವಾ ಇಂಟರ್ಫರೆನ್ಸ್ ಅಂತ ಕರೀತಾರೆ. ಇಲ್ಲಿ ಆಂಪ್ಲಿಟ್ಯೂಡ್ ಜಾಸ್ತಿ ಆಗಿರುತ್ತೆ, ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಇಂಟೆನ್ಸಿಟಿ ಜಾಸ್ತಿ ಆದಾಗ ಏನು ಫಾರ್ಮೇಷನ್ ಆಗುತ್ತೆ? ಬ್ರೈಟ್ ರೀಜನ್ ಫಾರ್ಮೇಷನ್ ಆಗುತ್ತೆ. ಇಂಟೆನ್ಸಿಟಿ ಕಮ್ಮಿ ಆದಾಗ ಏನು, ಆಂಪ್ಲಿಟ್ಯೂಡ್ ಕಮ್ಮಿ ಆದಾಗ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ, ಡಾರ್ಕ್ ರೀಜನ್ ಕ್ರಿಯೇಟ್ ಆಗುತ್ತೆ. ದಿಸ್ ಈಸ್ ದ ಬೇಸಿಕ್ ಫೆನಾಮಿನನ್ ಆಫ್ ಇಂಟರ್ಫರೆನ್ಸ್ ಆಫ್ ಲೈಟ್. ಅಂದರೆ ಬ್ರೈಟ್ನೆಸ್ ಜಾಸ್ತಿ ಆಗಿದೆ ಅಂದ ತಕ್ಷಣ ಅಲ್ಲೇನಾದರೂ ಎನರ್ಜಿ ಕ್ರಿಯೇಟ್ ಆಗಿರಲ್ಲ. ಡಾರ್ಕ್ನೆಸ್ ಕ್ರಿಯೇಟ್ ಆಯಿತು ಅಂದರೆ ಎನರ್ಜಿ ಡೆಸ್ಟ್ರಾಯ್ ಆಗಿರಲ್ಲ. ಏನಾಗಿರುತ್ತೆ? ಕಮ್ಮಿ ಆಗಿರೋ ರೀಜನಲ್ಲಿ ಎನರ್ಜಿ ಜಾಸ್ತಿ ಆಗಿರೋ ರೀಜನ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ, ಅಂದರೆ ಮಾಡಿಫೈ ಆಗಿರುತ್ತೆ. ಬರೀ ಒಂದೇ ಒಂದು ಲೈಟ್ನ ಇನ್ಸಿಡೆಂಟ್ ಮಾಡಿದ್ರೆ ಇಂಟೆನ್ಸಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಹಿಂಗೆ ಎರಡು ಲೈಟ್ನ ಒಂದೇ ಡೈರೆಕ್ಷನ್ ಪ್ರಪಗೇಟ್ ಆಗೋಂಗೆ ಮಾಡಿದ್ರೆ ಬ್ರೈಟ್ ಡಾರ್ಕ್, ಬ್ರೈಟ್ ಡಾರ್ಕ್, ಬ್ರೈಟ್ ಡಾರ್ಕ್ ರೀಜನ್ಗಳು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಎಲ್ಲಿ ಬ್ರೈಟ್ನೆಸ್ ಇರುತ್ತೋ ಅಲ್ಲಿ ಕನ್ಸ್ಟ್ರಕ್ಟಿವ್ ಆಗ್ತಾ ಇರುತ್ತೆ, ಎಲ್ಲಿ ಡಾರ್ಕ್ನೆಸ್ ಇರುತ್ತೋ ಅಲ್ಲಿ ಡಿಸ್ಟ್ರಕ್ಟಿವ್ ಆಗ್ತಿರುತ್ತೆ. ಅಂದರೆ ಇಲ್ಲಿ ಎನರ್ಜಿ ಕಮ್ಮಿ ಆಗುತ್ತೆ ಅಂದರೆ ಕಮ್ಮಿ ಆಗಿರೋ ಎನರ್ಜಿ ಪಕ್ಕದ ರೀಜನ್ಗೆ ಶಿಫ್ಟ್ ಆಗಿರುತ್ತೆ, ಅಂದರೆ ಕನ್ಸರ್ವೇಷನ್ ಆಫ್ ಎನರ್ಜಿ ಆಗಿರುತ್ತೆ ಇಲ್ಲಿ. ಸೊ ಇಂಟರ್ಫರೆನ್ಸ್ ಇಸ್ ಬೇಸಿಕಲಿ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಷ್ಟೇ, ಇನ್ನೇನು ಅಲ್ಲ. ಆಯಿತಾ? ಹೆಂಗೆ ಹೇಳ್ಬೋದು ಇದನ್ನ? ದ ಫೆನಾಮಿನನ್ ಆಫ್ ಮಾಡಿಫಿಕೇಶನ್ ಇನ್ ದ ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಷನ್ ಆರ್ ದ ಫೆನಾಮಿನನ್ ಆಫ್ ಮಾಡಿಫಿಕೇಶನ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್ ಡ್ಯೂ ಟು ದಿ superimposition of two or more light waves propagating in the same direction. ನೆನ್ಪಿಟ್ಕೊಳ್ಳಿ, ಎರಡು ವೇವ್ಸು ಒಂದೇ ಡೈರೆಕ್ಷನ್ ಲೈಟ್ ವೇವ್ಸ್ ಪ್ರೊಪಗೇಟ್ ಆಗಬೇಕಾದ್ರೆ ಸೂಪರ್ ಇಂಪೋಸ್ ಆದಾಗ ಲೈಟ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಷನ್ನು, ಅದರಲ್ಲಿ ಮಾಡಿಫಿಕೇಷನ್ ಆಗುತ್ತೆ. ಆ ಮಾಡಿಫಿಕೇಷನ್ ಆಗೋದ್ರಿಂದಲೇ ನಮಗೆ ಬ್ರೈಟ್ ಆ್ಯಂಡ್ ಡಾರ್ಕ್ ರೀಜನ್ಸ್ ಕಾಣೋದು. ಆ ಫೆನಾಮಿನನ್ನು ನಾವೇನಂತ ಕರಿತೀವಿ? ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಕರಿತೀವಿ. ದ ಫೆನಾಮಿನನ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್, ಮಾಡಿಫಿಕೇಶನ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್ ಡ್ಯೂ ಟು ದಿ ಸೂಪರ್ ಇಂಪೋಸಿಷನ್ ಆಫ್ ಟು ಆರ್ ಮೋರ್ ಲೈಟ್ ವೇವ್ಸ್ ಪ್ರೊಪಗೇಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಇಂಟರ್ಫರೆನ್ಸ್ ಆಗಬೇಕು ಅಂತಂದರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ಅಂದರೆ ಸೋರ್ಸಸ್ಸು ಪ್ರೊಡ್ಯೂಸ್ ಮಾಡುವಂಥ ಲೈಟ್ ಏನಿದೆ ಅವೆರಡೂ ಇನ್ ಫೇಸಲ್ಲಿ ಇರಬೇಕು. ಲೈಟ್ ಹಾಗೆ ಪ್ರೊಡ್ಯೂಸ್ ಮಾಡುವಂಥ ಸೋರ್ಸಸ್ನ, ಅಂದರೆ ಇನ್ ಫೇಸಲ್ಲಿರೋ ಲೈಟ್ನ ಪ್ರೊಡ್ಯೂಸ್ ಮಾಡುವಂಥ ಸೋರ್ಸಸ್ನ ನಾವು ಕೋಹರೆಂಟ್ ಸೋರ್ಸಸ್ ಅಂತ ಕರಿತೀವಿ. ಅಥವಾ ಫೇಸ್ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಇರುವಂಥ ಲೈಟ್ನ ಜನ್ರೇಟ್ ಮಾಡಬೇಕು. ಎರಡು ಸಪರೇಟ್ ಲೈಟ್ನ ಸೋರ್ಸಸ್ನ ತಗೊಂಡ್ರೆ ಅದನ್ನು ನಾವು ಕೋಹರೆಂಟ್ ಅಂತ ಕರೆಯೋಕ್ಕಾಗಲ್ಲ. ಈವನ್ ವೇವ್ಲೆನ್ಸ್ ಸೇಮ್ ಇದ್ರೂ, ಇಂಟೆನ್ಸಿಟಿ ಸೇಮ್ ಇದ್ರೂ ನಾವು ಅದನ್ನು ಕೋಹರೆಂಟ್ ಅಂತ ಕರೆಯೋಕ್ಕಾಗಲ್ಲ. ಯಾಕೆಂದರೆ ಫೇಸ್ ಡಿಫ್ರೆನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಇರಬೇಕು ಅಥವಾ ಫೇಸ್ ಡಿಫ್ರೆನ್ಸ್ ಇರಲೇಬಾರ್ದು, ಝೀರೋ ಇರಬೇಕು. ಆ ಥರದ್ದು ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗುವಂಥ ಸೋರ್ಸಸ್ನ ಕೋಹರೆಂಟ್ ಸೋರ್ಸಸ್ ಅಂತ ಕರಿತೀವಿ. ಕೋಹರೆಂಟ್ ಸೋರ್ಸಸ್ಸು ಒಂದೇ ಮೆಟೀರಿಯಲಲ್ಲಿ ಇದ್ದರೆ ಯೂಶ್ವಲಿ ಅದನ್ನು ಕೋಹರೆನ್ಸಿ ಅಂತ. ಫಾರ್ ಎಕ್ಸಾಂಪಲ್, ಒಂದು ಕಾರ್ಡ್ ಬೋರ್ಡಲ್ಲಿ ಎರಡು ಪಿನ್ ಹೋಲ್ ಇದ್ದರೆ ಆ ಎರಡು ಪಿನ್ ಹೋಲು ಇಲ್ಯುಮಿನೇಟೆಡ್ ಸೋರ್ಸಸ್ ಥರ ಬಿಹೇವ್ ಮಾಡ್ತಾ ಇರುತ್ತೆ. ಆ ಸೋರ್ಸಸ್ನ ನಾವು ಕೋಹರೆಂಟ್ ಅಂತ ಕರಿತೀವಿ. ಅಲ್ಲಿ ಬೇರೆ ಬೇರೆ ಡಿವೈಸಸ್ನ ಯೂಸ್ ಮಾಡ್ತೀವಿ. ಲಾಯ್ಡ್ಸ್ ಮಿರರ್ ಅಂತ ಯೂಸ್ ಮಾಡ್ತೀವಿ, ಫ್ರಸ್ನೆಲ್ ಬೈಪ್ರಿಸಮ್ ಅಂತ ಯೂಸ್ ಮಾಡ್ತೀವಿ, ಯಂಗ್ಸ್ ಡಬಲ್ ಸ್ಲಿಟ್ ಅಂತ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್. ಅದೇ ರೀತಿ ಏರ್ ವೆಡ್ಜ್ ಒಂದು ಎಕ್ಸಾಂಪಲ್ ಇದೆ. ನ್ಯೂಟನ್ಸ್ ರಿಂಗ್ಸ್ ಫಾರ್ಮೇಷನ್ ಆಗಬೇಕಾದ್ರೆ ಒಂದು ಅರೇಂಜ್ಮೆಂಟ್ ಇದೆ. ಅವೆಲ್ಲ ಬೇರೆ ಬೇರೆ ಥರದ್ದು. ಕೆಲವೊಂದು ಸತಿ ಆಂಪ್ಲಿಟ್ಯೂಡ್ನ ಡಿವೈಡ್ ಮಾಡ್ತೀವಿ, ಕೆಲವೊಂದು ಸತಿ ವೇವ್ ಫ್ರಂಟ್ನ ಡಿವೈಡ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಇಂಟರ್ಫರೆನ್ಸ್ ಆಫ್ ಲೈಟ್ನ. ಈಗ ಆ ಇಂಟರ್ಫರೆನ್ಸ್ ಆಗುತ್ತಲ್ಲ, ಹೇಗಾಗುತ್ತೆ ಅದರ ಥಿಯರಿನ ಡಿಸ್ಕಸ್ ಮಾಡ್ತಾ ಹೋಗೋಣ. ಥಿಯರಿ ಆಫ್ ಇಂಟರ್ಫರೆನ್ಸ್.